ಸರಳ ಸಜ್ಜನಿಕೆಯ ನಾಯಕ ಅಜಾತಶತ್ರು ಶ್ರೀ ಧ್ರುವನಾರಾಯಣ ಅವರ ಸಾವು ಕರ್ನಾಟಕ ಕಾಂಗ್ರೆಸ್ಗೆ ತುಂಬಲಾರದ ನಷ್ಟ. ಧ್ರುವನಾರಾಯಣ್ ಅವರು ಒಬ್ಬ ಬದ್ಧತೆ ಇದ್ದ ರಾಜಕಾರಣಿ. ಸಿದ್ಧಾಂತದ ಜೊತೆ ರಾಜಿಯಾಗದೆ ಕಷ್ಟ ಸುಖಗಳಲ್ಲಿ ಕಾಂಗ್ರೆಸ್ ಜೊತೆ ಹೆಜ್ಜೆ ಹಾಕಿದ ಮಹಾಚೇತನ. ಯಾರಿಗೂ ನೋವಿಸದೆ ಸದಾ ಹಸನ್ಮುಖರಾಗಿರುತ್ತಿದ್ದ ಧ್ರುವನಾರಾಯಣ್ ಅವರಿಗೆ ಕೆಲಸದ ಬಗ್ಗೆ ಇದ್ದ ಶಿಸ್ತು ಸ್ಮರಣೀಯ. ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೋವಿಡ್ ಸಮಯದಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ ಜನರ ಸಂಕಷ್ಟಕ್ಕೆ ಅವರು ಸ್ಪಂದಿಸಿದರು. ಚಾಮರಾಜನಗರ ಆಕ್ಸಿಜನ್ ದುರಂತದ ವೇಳೆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕೆಂದು ಸಾಕಷ್ಟು ಶ್ರಮವಹಿಸಿದರು. ಎಲ್ಲ ಸಮಾಜದವರನ್ನು ಎಲ್ಲ ಧರ್ಮದವರನ್ನು ಒಂದೇ ಎಂದು ಕಾಣುವ ವ್ಯಕ್ತಿತ್ವ ಅವರದ್ದು. ಹುಟ್ಟು ಹಾಗೂ ಸಾವಿನ ನಡುವೆ ಇರುವ ಬುದ್ಧ ಜೀವನವನ್ನು ಅರ್ಥಪೂರ್ಣವಾಗಿ ಜೀವಿಸಿದ ಧ್ರುವ ಅವರ ಬದುಕು ಎಲ್ಲರಿಗೂ ಮಾದರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷ ಸೇರಿದ ಧ್ರುವನಾರಾಯಣ ಅವರು ಕಾಲಾನಂತರ ನಾಯಕನಾಗಿ ಬೆಳೆದರು. 2004ರಲ್ಲಿ ಸಂತೆಮರಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ 2008ರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಗಳಿಂದ ಸತತ 2 ಬಾರಿ ಶಾಸಕರಾಗಿ ಗೆದ್ದರು. 2004ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 1 ಮತದಿಂದ ಗೆದ್ದಿದ್ದರು. 2009 ಹಾಗೂ 2014ರ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಸದಸ್ಯರಾಗಿ ಸದಾ ಜೊತೆಗಿದ್ದ ಧ್ರುವ ಅವರು ಇಂದು ನಮ್ಮೊಂದಿಗಿಲ್ಲ. ಆದರೆ ಅವರ ನೆನಪುಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಸದಾ ಜೀವಂತ. ಸಾವು ಅಂತ್ಯವಲ್ಲ, ಬದುಕಿನ ಹೊಸ ಆರಂಭ. ಧ್ರುವನಾರಾಯಣ ಅವರ ನೆನಪು ಶಾಶ್ವತವಾಗಿ ಉಳಿಯಲಿದೆ. ಅದರೊಂದಿಗೆ ಸಾರ್ಥಕವಾಗಿ ಬದುಕೋಣ. ಇದು ಶಫಿಕೋಟೆ ಅಧ್ಯಕ್ಷರು HT ಕೋಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕ ಅವರಿಂದ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ